ಶಿವಾಯ ಓಂ ನಮಃ ಶಿವಾಯ ಓಂ. ಈ ಸೀರೆನ ನಾನು ಸ್ಟಿಚ್ ಮಾಡ್ಸಕ್ಕೆ ಸೀರೆ ಅಂತೀವಿ, ಬ್ಲೌಸ್ ಸ್ಟಿಚ್ ಮಾಡ್ಸಕ್ಕೆ ಹೊಂಟೀನಿ. ಮತ್ತು ಆ್ಯಕ್ಚುಲಿ ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚೆನ್ನಾಗದ್ರಂತ ಭಾವಿಸ್ತೀನಿ. ನಾವು ಕೂಡ ನಮ್ಮ ಮನೆಯವ್ರು ಎಲ್ಲರೂ ಚೆನ್ನಾಗದೀವಿ. ಇವತ್ತು ಬಂದು ಶ್ರಾವಣ ಸೋಮವಾರ, 4ನೇ ಸೋಮವಾರ ಇದು. ಆ್ಯಕ್ಚುಲಿ ಈ 4 ಸೋಮವಾರ ಅದು ಅಂದರೆ ಶ್ರಾವಣ ಮಾಸ ಮುಗಿದ್ರಿ. ಹಾಗಾಗಿ ಇವತ್ತು ನಾನು ಪೂಜೆ ಅದು ಮಾಡೋಕೆ ಫುಲ್ ವೈಟ್ ಡ್ರೆಸ್ ಹಾಕ್ಕೊಂಡು, ವೈಟ್ ಈ ಥರ ಪಿಂಕ್ ಅದ್ರ ಮ್ಯಾಲೆ ಫ್ಲವರ್ಸ್ ಅದಾವ್ರಿ, ಈ ಥರ ಡ್ರೆಸ್ ಹಾಕ್ಕೊಂಡು ಶಿವಲಿಂಗ ಮನೆ ಒಳಗೆ ಬೆಳ್ಳಿ ಶಿವಲಿಂಗ ಐತಿ, ಅದಕ್ಕೆಲ್ಲ ಅಭಿಷೇಕ ಅದು ಎಲ್ಲ ಮಾಡಿಕೊಂಡು ಇವತ್ತಿನ ಡೇನ ಸ್ಟಾರ್ಟ್ ಮಾಡಬೇಕು. ಆ್ಯಕ್ಚುಲಿ ಸಾನು ಹರ್ಷ ಅಂತೂ ಸ್ಕೂಲಿಗೆ ಹೋಗ್ಯಾರಿ. ಹೆಂಗೆ ಹತ್ಕೋತದಂದ್ರೆ ಆ್ಯಕ್ಚುಲಿ ನಾನು ದಿನಾನು ನಂದು ನಿತ್ಯ ಟೈಮಿಂಗ್ ಅಂದ್ರೆ ಹೇಳೋದು 6:30 6 o'clock. ಬಟ್ ಇವತ್ತು ಹೇಳಕ್ಕೆ ನನಗೇನು ಗೊತ್ತಿಲ್ಲ, ಫುಲ್ ಬೆಚ್ಚಗಾಗ್ಬಿಟ್ಟಿತ್ತು. ಹೊರಗಡೆ ಎಲ್ಲ ಫುಲ್ ಚಳಿ. ನೈಟ್ ಎಲ್ಲ ಸಾಕ್ಸ್ ಗೀಕ್ಸ್ ಹಾಕೊಂಡು ಬೆಚ್ಚಗೆ ಮಲ್ಕೊಂಡಿದ್ದೆ. ಹಾಗಾಗಿ ಬೆಳಗ್ಗೆ ಹೇಳಲಿಲ್ಲ, 8 ಗಂಟೆ ಆಯಿತು. ಹಾಗಾಗಿ 1 hour 2 hour ಕೂಡ ಲೇಟ್ ಆತಂದ್ರೆ ಮುಂದೆ ಎಲ್ಲ ಕೆಲಸ ಲೇಟನ ಆಗ್ತಾವ್ರಿ. ಹಾಗಾಗಿ ಇವತ್ತೊಂದು ಸ್ವಲ್ಪ ನನಗೆಲ್ಲ ಕೆಲಸಕ್ಕೆ ಡಿಲೇನ ಆಯಿತು. ಅಂದ್ರೂ ಫಾಸ್ಟ್ ಮಾಡಿದೆ. ಮಮ್ಮಿ ಕೂಡ ಇಲ್ಲ ರೀ, ಮಮ್ಮಿ ಕೂಡ ಊರಿಗೆ ಹೋಗ್ಯಾರು. ಆ್ಯಕ್ಚುಲಿ ಶ್ರಾವಣ ಇನ್ನೊಂದು 8 ದಿನದಾಗ ಮುಗ್ದು ಹೋಗ್ಬಿಡ್ತದ್ರಿ. ಹೆಂಗೆ ಬಂತು ಹೆಂಗೆ ಹೋತು ಅನ್ನೋದು ಗೊತ್ತಾಗಲಿಲ್ಲ. ಫುಲ್ ಫಾಸ್ಟ್ ಬಂತು ಫಾಸ್ಟ್ ಹೋತು ಈ ಥರನ ಅನ್ಸಾತೈತಿ. ಬಿಕಾಸ್ ಎಲ್ಲ ಪೂಜೆ ಪುನಸ್ಕಾರ, ದೇವ್ರಿಗೆ ಈ ದೇವ್ರಿಗೆ ಹೋಗೋದು, ಆ ದೇವ್ರಿಗೆ ಹೋಗೋದು, ಮನೆ ದೇವ್ರಿಗೆ ಹೋಗೋದು ಇದೇ ನಡೆದೈತೆ ರೀ. ಆಲ್ಮೋಸ್ಟ್ ಎಲ್ಲರ ಮನೆಯೊಳಗೆ ಕೂಡ, ನಮ್ಮ ಮನೆಯೊಳಗೆ ಕೂಡ ಅದೇ ನಡೆದೈತೆ ರೀ. ಇವತ್ತು ಶ್ರಾವಣ ಸೋಮವಾರ ಪೂಜೆ ಅದು ಎಲ್ಲ ಮುಗಿಸ್ತೀನಿ ರೀ, ಮತ್ತು ನಾನು ನಿಮಗೆ ಸಿಗ್ತೀನಿ. ಓಕೆ, ಇವತ್ತಿನ ಡೇ ಏನು ಹೆಂಗೈತಿ ಅದು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಓಕೆನಾ ಗೈಸ್? ಇವಾಗ ನಾನು ಶಿವಲಿಂಗ ಅಭಿಷೇಕ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ ರೀ. ನಿತ್ಯ ಪೂಜೆ ಏನಿರ್ತೈತಲ್ಲ ಅದು ಪೂಜೆ ಮುಗಿಸ್ಕೊಂಡು ಇವತ್ತು ಹೇಳ್ದಲ್ಲ ನಿಮಗೊಂದು ಸ್ವಲ್ಪ ಲೇಟ್ ಆಗೈತೆ ರೀ ಅಂತ ಹೇಳಕ್ಕೆ, ಆದರೂ ಕೂಡ ಎಲ್ಲ ಟೈಮ್ ಮ್ಯಾನೇಜ್ ಮಾಡಿಕೊಂಡು ಫಾಸ್ಟ್ ಎಲ್ಲ ಮುಗಿಸಿ ಇವಾಗ ನಾನು ಶಿವಲಿಂಗಗೆ ಅಭಿಷೇಕ ಮಾಡತ್ತೀನಿ ರೀ. ಹಾಲು, ತುಪ್ಪ, ಮೊಸರು, ಜೇನುತುಪ್ಪ ಎಲ್ಲನೂ ಒಂದು 5 ಥರ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ 2 ಸಲ ನಾವು ಅಭಿಷೇಕ ಓಂ ನಮಃ ಶಿವ ಅನ್ಕೋತ ಅಭಿಷೇಕನ ಮಾಡಬೇಕು. ಸೊ ಅವು ಅಭಿಷೇಕ ನೀರು ಏನು ಮಾಡ್ತೀವಿ, ಕೆಲವೊಬ್ರು ಏನು ಮಾಡ್ತಾರೆ, ನಾನು ಫಸ್ಟ್ ಮಾಡ್ತಿದ್ದೆ, ಕೆಲವೊಬ್ರು ಯಾಕ್ರೆ ತುಳಸಿಗೆ ಹಾಕ್ತಿದ್ದೆ. ಬಟ್ ನಾ ಎಲ್ಲೋ ಓದಿದೆ ನೀವು ಅಭಿಷೇಕ ನೀರನ್ನು ತುಳಸಿಗೆ ಹಾಕಬಾರ್ದಂತ. ಹಾಗಾಗಿ ಇವಾಗ ನಾನು ನಾರ್ಮಲ ಒಂದು ಸ್ವಲ್ಪ ಏನಂದ್ರೆ ಎಲ್ಲಿ ನಾವು ಗಿಡ ಇರೋಂಗಿಲ್ಲ ಆ ಥರ ಒಂದು ಖಾಲಿ ಕುಂಡಾಳ ಇರ್ತದಲ್ಲ ಆ ಥರೊಳಗೆ ಹಾಕಿರ್ತೀನಿ. ಆಮೇಲೆ ಬತ್ತಿ ಅದು ಹಚ್ಚೆ ಈ ಸಲ 4ನೇ ಸೋಮವಾರಗೆ ಫ್ಲೆಕ್ಸ್ ಸೀಡ್ಸ್ ಅಂದರೆ ಅಗಸಿ ಹಾಕಬೇಕಾಗಿತ್ತು. ಹಾಗಾಗಿ ಅಗಸಿನ ನಾನು ಇದು ಮಾಡಿ ಅಗಸಿನ ನಾನು ಹಾಕಿ ಹೂವು ಅದು ಎಲ್ಲ ಇಟ್ಟು ಪೂಜೆನ ಕಂಪ್ಲೀಟ್ ಮಾಡ್ಕೊಂಡಿರಿ. ಆಮೇಲೆ ಫಸ್ಟ್ ಏನಾಗಿತ್ತಂದರೆ ಒಂದು ಕಡೆ ನಮಗೆ ಪತ್ರಿ ಸಿಕ್ಕಿದ್ದು ರೀ, ನಮ್ಮ ಮನೆಯವ್ರು ತಂದಿದ್ರು. 51 ಆ್ಯಕ್ಚುಲಿ 101 ಸಿಗಲಿಲ್ಲ, 51 ಸಿಕ್ಕಿದ್ದು ರೀ. 51 2 ಸಲ ಏರಿಸಿದ್ದೆ. ಥರ್ಡ್ ಟೈಮ ಬರೀ 5 ಪತ್ರಿ ಸಿಕ್ಕು ರೀ. ಅವ್ರ ಪತ್ರಿದವ್ರ ಅಂಕಲ್ ಶಾಪನ್ನು ಅದು ಕ್ಲೋಸ್ ಇರಲಿಲ್ಲ. ಎರಡು ಸಲ ನಮ್ಮ ಮನೆಯವ್ರು ಹೋಗಿ ನೋಡಿ ಬಂದರು, ಆದರೂ ಕೂಡ ಕ್ಲೋಸ್ ಐತ್ರಿ. ಇವತ್ತು ಕೂಡ ಅವ್ರ ಶಾಪ್ ಕ್ಲೋಸ ಇತ್ತು. ಅವರೇನೋ ಸ್ಯಾಟರ್ಡೆ ಅಷ್ಟೇ ಬರ್ತಾರಂತ ಹಿಂಗೆ ಗೊತ್ತಾಯ್ತು. ಹಾಗಾಗಿ ನಮ್ಮ ಮನೆಯವರು ಒಂದು ಹುಡುಗನ ಗಿಡ ಹತ್ತಿಸಿ ಅವನ ಕಡೆ ಒಂದು ಟೊಂಗಿ ಮುರಿಸಿ ಪತ್ರಿನ ತೊಗೊಂಡು ಬಂದಿರು. ಈ ಸಲ ಬರೀ 11 ಪತ್ರಿ ಅಷ್ಟೇ ಸಿಕ್ಕು ರೀ ನನಗೆ. ಬಟ್ 1 ಸಿಗಲಿ 2 ಸಿಗಲಿ ಅದು ದೇವ್ರಿಗೆ ಇಡೋದು ಒಂದು ಇಡಬೇಕಪ್ಪ ಅಂತ ಇರ್ತಲ್ಲ. ಹಾಗಾಗಿ ನಂಗೆ ಒಂದು 11 ಪತ್ರಿನ ನಾನು ಈ ಸಲ ಏರಿಸಿದೆ. 108 ಏರಿಸ್ಬೇಕು, 51 ಏರಿಸ್ಬೇಕು ಅಂತ ಇರ್ತೈತೆ ರೀ. ಬಟ್ ಸಿಗಂಗೆ ಇಲ್ಲ ಅಂದಮೇಲೆ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಏನು ಮಾಡೋಕ್ಕನೇ ಬರೋಂಗಿಲ್ಲ. ಹಾಗಾಗಿ ಈ ಸಲ 11 ಪತ್ರಿ ಏರಿಸಿ ಒಂದು ಆ್ಯಪಲ್ನ ನೈವೇದ್ಯ ತೋರಿಸಿ ಈವ್ನಿಂಗ್ ಟೈಮಿಂಗ ಏನಾದರೂ ಸ್ವೀಟ್ ಮಾಡಿ ಇವು ನೈವೇದ್ಯ ಹಿಡಿತೀನಿ ರೀ. ಇವತ್ತು ಫುಲ್ ಡೇ ನಂದು ಉಪವಾಸ ಇರ್ತದೆ. ಆ್ಯಕ್ಚುಲಿ ಮಮ್ಮಿ ಕೂಡ ಇದ್ದರೆ ಮಮ್ಮಿನೂ ಮಾಡ್ತಿದ್ರು. ಬಟ್ ಮಮ್ಮಿ ಊರಿಗೆ ಹೋಗ್ಯಾರು, ನನ್ನ ಜೊತೆ ನಾನು ಮಮ್ಮಿ ಇಬ್ಬರು ಮಂದಿದು ಉಪವಾಸ. ನಮ್ಮ ಮನೆಯವರ ಹುಡುಗರ್ದೇನು ಆಲ್ಮೋಸ್ಟ್ ಇರೋಂಗಿಲ್ಲ ರೀ. ಆ್ಯಕ್ಚುಲಿ ಈ ಥರ ಶ್ರಾವಣ ಮಾಸದ ಒಂದು 4 ಸೋಮವಾರ ಈ ಥರ ಮನೆ ಒಳಗೆ ಶಿವಲಿಂಗನ ಪೂಜೆ ಮಾಡಿದೆ. ಈ ಸಲ ಲಾಸ್ಟ್ನೇ ಸೋಮವಾರ ಐತಿ, ನಾವು ಒಂದು ಸ್ವಲ್ಪ ದೇವ್ರ ಗುಡಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡೆ. ಬಟ್ ಅದೇನೋ
ನೀವು ಗೊತ್ತಾಕೈತ್ರಿ ಮುಂದೆ ವ್ಲಾಗ್ನ ಕಂಟಿನ್ಯೂ ನೋಡಿರಿ ನಾವು ಹೋಗಿನೋ ಇಲ್ಲೋ ಅಂತ ನೀವು ಕೂಡ ನಿಮಗೆ ಕೂಡ ಗೊತ್ತು ಆಗತೈತ್ರಿ. ಸೊ ಈ ಥರ ದೇವರ ಪೂಜೆ ಒಂಥರ ಮನೆ ಒಳಗೇನೋ ಒಂಥರ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. लावण्य सुंदर मस्तकी बाणा ते दुनिया जल निर्मळ वाहे जुळजुळा. जय देव जय श्री शंकरा आरती ओवाळू तुझ कर्पूर गौरा. जय देव कर्पूर गौरा बोळा नैनी विशाळा अर्धांगी पार्वती सुमनांच्या माळा. विभूतीचे उधळण शीतकंठ निळा ऐसा शंकर शोभे उम्हा वेल्हाळा. जय देव जय श्री शंकरा आरती ओवाळू तुझ कर्पूर गौरा. जय देव व्याघ्रांबर फणीवर वंदन सुंदर मदनारी पंचानन मनमोहनम मुनुजन सुखकारी. शतकोटीचे बीज वाचे उच्चारी रघुकुलटी राम दासा अंतरी. जय देव जय श्री शंकरा आरती ओवाळू तुझ कर्पूर गौरा. जय देव देवी दैत्य सागर मंथन पै केले त्या माझे अवचिता हलहल जेवले. ते असुर पाणे प्राशन केले नीळकंठ नाम प्रसिद्ध झाले. जय देव ಪ್ರಾಪರಾಗಿ ಪೂಜಿದ್ನ ಲುಕ್ ನೋಡ್ಬೋದ್ರಿ. ಸಿಂಪಲ್ಲಾಗಿನ ಮಾಡೀನಿ. ಇದೇ ಥರನ ಮಾಡ್ತಾರೆ, ಇದ್ರೊಳಗೆ ಗ್ರ್ಯಾಂಡ್ ಅಂತ ಏನು ಇರಂಗಿಲ್ಲ. ಬಟ್ ಅಭಿಷೇಕ ನೀಟಾಗಿ ಆದ್ರೆ ಸೊ ಗೈಸ್ ಸಿಂಪಲ್ಲಾಗಿ ಪೂಜೆ ಮಾಡಿದ್ರಿ, ನೀವು ಕೂಡ ನೋಡಿದ್ರಿ. ಆ್ಯಕ್ಚುಲಿ ಇದು ಬಂದು ಶ್ರಾವಣ ಮಾಸದ 4ನೇ ಸೋಮವಾರ. ಯಾವತ್ತು ನಾನು 3 ಸೋಮವಾರ ಯಾವತ್ತು ನಾನು ಶೂಟ್ ಮಾಡಲಿಲ್ಲ. ಬಿಕಾಸ್ ಏನ್ರಿಪ್ಪ ಅದ ಏನು ತೋರಿಸುತ್ತಂತ ಲಾಸ್ಟ್ ಸೋಮವಾರನ ಮಾಡಿದ್ರ ಆಯ್ತಂತ ಇವತ್ತ ಶೂಟ್ ಮಾಡ್ಕೊಂಡೆ. ಇದೇ ತರ ನಾವು 4 ಸೋಮವಾರನ ಮಾಡಿರ್ತೀವಿ. ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರಂತ ಅನ್ಕೋತೀನಿ. ಇವತ್ತು ಬಂದು ವೈಟ್, ಈ ತರ ವೈಟ್ ಮತ್ತು ಪಿಂಕ್ ಡ್ರೆಸ್ ಹತ್ರ ಇದೆ. ಆಕ್ಚುಲಿ ಕಾಣತಕ್ಕ ಗೊತ್ತಿಲ್ಲ ನೀಟಾಗಿ ಇದೇ ತರ ಫುಲ್ ಕುರ್ತಾ ಹಾಕೊಂಡಿದ್ದಾರೆ. ಆಮೇಲೆ ಈವ್ನಿಂಗ್ ಟೈಮಲ್ಲೇ ಇಲ್ಲ ನನ್ನ ಮನೆ ಹತ್ರನ ಮಹಾದೇವ್ದ ಮಂದಿರ ಐತ್ರಿ, ಶಿವಲಿಂಗ ಮಂದಿರ. ಸೊ ಅಲ್ಲಿ ಕೂಡ ಹೋಗ್ಬೇಕಂತ ಮಾಡೀನಿ. ಸಿಂಪಲ್ ಆಗಿನ ಇವಾಗ ಆ್ಯಪಲ್ ನಾನು ಇವತ್ತೇ ಹಿಡ್ತೀನಿ. ಆಮೇಲೆ ಈವ್ನಿಂಗ್ ಟೈಮಿಂಗ್ ಒಂದು ಸ್ವಲ್ಪ ಏನಾದ್ರೆ ಸ್ವೀಟ್ ಮಾಡಿ ಹಿಡಿಬೇಕು. ಇವತ್ತು ಫುಲ್ ಡೇ ನಾನು ಉಪವಾಸ ಇರ್ತದ್ರಿ. ಮಮ್ಮಿಂದು ಉಪವಾಸ ಇರ್ತಿತ್ತು, ಬಟ್ ಮಮ್ಮಿ ಊರಿಗೆ ಹೋಗ್ಯಾರು. ಸಡನ್ಲಿ ಏನೋ ಒಂದು ಸ್ವಲ್ಪ ಕೆಲಸ ಇತ್ತು, ನನ್ನ ಮಮ್ಮಿ ಊರಿಗೆ ಹೋದ್ರು. ಇವಾಗ ಒಂದು ಸ್ವಲ್ಪ ಅವ್ರು ಕೂಡ ಹುಷಾರಾಗ್ಯಾರ್ರಿ, ಆರಾಮಾಗೈತಿ ಅವ್ರಿಗೆ ಕೂಡ. ಹಾಗಾಗಿ ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಬರ್ತು ಅಂತ ಮಮ್ಮಿ ಊರಿಗೆ ಹೋದ್ರು. ಹಾಗಾಗಿ ನಾವು ನನ್ನ ಒಂದು ಪುಟ್ಟ ಫ್ಯಾಮಿಲಿ ಅಷ್ಟೇ ಅದೀವಿ. ನಾನು ನಮ್ಮ ಮನೆಯವರು ಮತ್ತು ನನ್ನ 2 ಮಕ್ಕಳ. ನಾವು ಕೂಡ ಕೆಲವೊಂದು ದಿವಸದಲ್ಲಿ ಎಲ್ಲೋ ಹೋಗೋರದೀವ್ರಿ. ಅದ್ರ ಕೂಡ ಅಪ್ಡೇಟ್ಸ್ನ ಕೊಡ್ತೀನಿ ರೀ, ಎಲ್ಲಿ ಹೋಗೋರದೀವಿ ಅಂತ. ಆಮೇಲೆ ಇವತ್ತು ಅಡ್ಗೀಗ ಪನ್ನೀರ್ ಬುರ್ಜಿ ಮಾಡಕ್ಕಿದ್ದೀನಿ. ಆಮೇಲೆ ನಂದು ಉಪವಾಸ ಐತಿ, ಹಾಗಾಗಿ ಏನಾದರೂ ಒಂದು ಸ್ವಲ್ಪ ಸಾಬುದಾನಿ ಅದು ಹಾಕೊಂಡ್ರೆ ಆಯ್ತಂತ ಸಾಬುದಾನಿನ ಹಾಕೋತೀನಿ. ಸೊ ಆಲ್ಮೋಸ್ಟ್ ಇವಾಗ 12 o'clock ಆಗಕ್ಕೆ ಬಂದೈತಿ. ಇಷ್ಟು ಲೇಟ್ ಸಾಬುದಾನಿ ಹಾಕೊಂಡ್ರೆ ಹೆಂಗೆ ನೆನೀತಾವ್ರಿಪ್ಪ ಅಂತ ನಿಮಗೆ ಕೂಡ ಅನ್ನಿಸ್ಬೋದು. ಸೊ ಹಾಗಾಗಿ ನಾನು ನಿಮಗೆ ಯಾವ ಸಾಬುದಾನಿನ ಹಾಕ್ತೀನಿ ಅಂತ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ ರೀ. ಓಕೆ, ಸೊ ಆಕ್ಚುಲಿ ಶ್ರಾವಣ ಮಾಸ ಅಂದಮೇಲೆ ಒಂದು ಸ್ವಲ್ಪ ಎಲ್ಲ ಮನೆಯೊಳಗೆ ಪೂಜೆ, ಆಮೇಲೆ ಬೆಳಿಗ್ಗೆ ಜಲ್ದಿ ಹೇಳೋದು, ಪೂಜೆ ಮಾಡೋದು, ಆಮೇಲೆ ದೇವ್ರ ಗುಡಿಗೆ ಹೋಗೋದು, ಈ ಥರ ಎಲ್ಲ ಇದ್ದೇ ಇರ್ತೈತಿ. ಸೊ ಇದು ಬಂದು ಶ್ರಾವಣ ಲಾಸ್ಟ್ನೇ ಸೋಮವಾರ. ಇನ್ನೊಂದು 8 ದಿನದಾಗ ಅಂದ್ರೆ ಶ್ರಾವಣ ಕೂಡ ಮುಗ್ದ ಹೋಗ್ತೈತ್ರಿ. ಹೆಂಗ್ ಸ್ಟಾರ್ಟ್ ಆಯ್ತೋ ಹೆಂಗ್ ಮುಗೀತೋ ಏನೋ ಗೊತ್ತಾಗಂಗಿಲ್ಲ. ಶ್ರಾವಣ ದಿನ ಅಂತೂ ಫುಲ್ ನಾ ಆವಾಗಲೇ ಹೇಳಿದಲ್ಲ ಸಾಬುದಾನಿ ನೆನೆ ಇಡ್ತೀನಿ ಅಂತ. ಸೊ ಇವ ನೋಡ್ರಿ ಸಣ್ಣ ಸಾಬುದಾನಿ, ಆ್ಯಕ್ಚುಲಿ ಜಟ್ಪಟ್ ಸಾಬುದಾನಿ ಕೂಡ ಅಂತಾರೆ. ಆ್ಯಕ್ಚುಲಿ ಯಾಕಪ್ಪ ಅಂದ್ರೆ ಜಟ್ಪಟ ನೆನೆದು ಬಿಡ್ತಾವ್ರಿ, ಹಾಗಾಗಿ ಇದಕ್ಕೆ ಜಟ್ಪಟ್ ಸಾಬುದಾನಿ ಕೂಡ ಅಂತಾರೆ. ಇದು ನಾನು ನನ್ನ ತವ್ರ ಮನೆಯಿಂದ ನಮ್ಮ ಅಂಗಡಿಯಾಗಿಂದ ತೊಗೊಂಡು ಬಂದೀನಿ ರೀ, ನಮ್ಮ ಶಾಪ್ ಒಳಗಿಂದ. ಆ್ಯಕ್ಚುಲಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ½ an hour ನೆನೆಸ್ರೆ ಸಾಕ್ರಿ, ಆರಾಮ್ ಸರಿ ನೆನೀತಾವು. ಆ್ಯಕ್ಚುಲಿ ಯಾಕಪ್ಪ ನಿಮಗೆ ಹೇಳತ್ತೀನಿ, ಏನು ರೀ ಸಾಬುದಾನಿ ಏನು ನೆನೆಸು ತೋರ್ಸಾತ್ರಿ ಇಲ್ಲ ಅಂದ್ರೆ ಅನ್ಬೋದು. ಬಟ್ ನಿಮಗೆ ಯಾರಿಗಾದ್ರೂ ಹೆಲ್ಪ್ ಆಕೈತಿ ಅಂತ ನಾನು ತೋರ್ಸಾತೀನಿ ರೀ ನಾನು ಅಷ್ಟೇ. ಇವಾಗ ನನ್ನ ಒಬ್ಬಕ್ಕಿಂತ ಫಾಸ್ಟ್ ಐತಿ. ಇಲ್ಲಿ ಹುಡುಗರ್ದೆಲ್ಲಾರ್ದು ಊಟ ಮಾಡ್ತಾರೆ ರೀ ಅವ್ರಿಗಾಗಿ ನಾನು ರಾಜಸ್ಥಾನಿ ಪನ್ನೀರ್ ಬುರ್ಜಿನ ಮಾಡತ್ತೀನಿ ರೀ. ಏನಪ್ಪ ಅಂದ್ರೆ ಒಂದು ಬೌಲ್ ಒಳಗೆ ಒಂದು 3 to 4 ಸ್ಪೂನ್ ಅಷ್ಟು ನಾನು ಕರ್ಡ್ ತೊಗೊಂಡಿನಿ ರೀ, ಮೊಸರು. ಅದು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಡ್ತೀನಿ ರೀ. ಅದ್ರೊಳಗೆ ಏನೇನೆಲ್ಲ ಹಾಕ್ಕೊಳತ್ತೀನಿ ರೀ ಅಂದ್ರೆ ಒಂದು ಸ್ವಲ್ಪ ಅರ್ಶಿನ ಪುಡಿ, ಆಮೇಲೆ ರೆಡ್ ಚಿಲ್ಲಿ ಪೌಡರ್,
ಆಮೇಲೆ ಪಾವ್ ಭಾಜಿ ಮಸಾಲ ಒಂದು ಸ್ವಲ್ಪ ಖಾರ ನಮಗೆ ಹೆಂಗೆ ಬೇಕೋ ಅದ್ರ ಪ್ರಕಾರ ನಾವು ಹಾಕ್ಕೊಳ್ಬೋದು. ಒಂದು ಸ್ವಲ್ಪ ಅಂದ್ರೆ ಒಂದು ಸ್ವಲ್ಪ ಪಾವ್ ಭಾಜಿ ಮಸಾಲಾನ ಆ್ಯಡ್ ಮಾಡ್ಕೊಳತ್ತೀನಿ ರೀ. ಎಲ್ಲನೂ ಒಂದೊಂದು ಸ್ಪೂನ್ನ ನಾವು ಹಾಕ್ಕೊಂಡು ನೀಟಾಗಿ ಕಲಸಿ ಒಂದು ಸ್ವಲ್ಪ ಇದು ರೆಸ್ಟ್ ಮಾಡಕ್ಕೆ ಬಿಡ್ಬೇಕು ರೀ ಅದು. ಬಿಕಾಸ್ ಅದು ಒಂಥರ ಮ್ಯಾರಿನೇಟ್ ಮಾಡಕ್ಕೆ ಹೆಂಗೆ ಬಿಡ್ತೀವಿ ನೋಡ್ರಿ ಆ ಥರ. ಆ್ಯಕ್ಚುಲಿ ಪನ್ನೀರಂದು ಏನೂ ಹಾಕ್ಕೊಳಂಗಿಲ್ಲ. ಒಂದು ಸ್ವಲ್ಪ ಇದೆಲ್ಲನೂ ಇದ್ರೊಳಗೆ ಒಂದು ಸ್ವಲ್ಪ ನೀವು ಕೊರಿಯಂಡರ್ ಪೌಡ್ರ್ ಇದ್ರೆ ಹಾಕ್ಕೋಬೋದು, ಜೀರಾ ಪೌಡ್ರ್ ಇದ್ರೆ ಕೂಡ ಹಾಕ್ಕೋಬೋದು. ಬಟ್ ನನ್ನ ಕಡೆ ಕೊರಿಯಂಡರ್ ಪೌಡರ್ ಮುಗ್ದಿತ್ತು, ಹಾಗಾಗಿ ನಾನು ಪಾವ್ ಭಾಜಿ ಮಸಾಲ, ರೆಡ್ ಚಿಲ್ಲಿ ಪೌಡರ್ ಮತ್ತು ಹಲ್ದಿ ಪೌಡರ್ ಅಷ್ಟನ್ನು ನಾನು ಮಿಕ್ಸ್ ಮಾಡ್ಕೊಂಡಿನಿ ರೀ. ಅದು ಕರ್ಡ್ ಒಳಗೆ ಹಾಕಿದ ಎಲ್ಲ ಮಸಾಲ ಒಂದು ಸ್ವಲ್ಪ ರೆಸ್ಟ್ ಮಾಡಕ್ಕೆ ಇಟ್ಟೀನಿ. ಇವಾಗ ನಾನು ಪನ್ನೀರನ್ನ ಗ್ರೀಟ್ ಮಾಡ್ಕೊಳತ್ತೀನಿ ರೀ. ಆ್ಯಕ್ಚುಲಿ ಪನ್ನೀರ್ ನೀವು ಕೈಯಿಂದ ಕೂಡ ಸ್ಮ್ಯಾಶ್ ಮಾಡಿ ಹಾಕೋಬೋದು. ಬಟ್ ಹೆಂಗಪ್ಪ ಗ್ರೀಟ್ ಮಾಡಿದ್ರೆ ಒಂದು ಸ್ವಲ್ಪ ನೀಟಾಗಿ ನಮಗೆ ಆಕೈತಿ ಅಂತ ನಾನು ಗ್ರೀಟ್ ಮಾಡ್ಕೊಂಡೀನಿ ರೀ. ಸೊ ಇದಕ್ಕೆ ಏನೆಲ್ಲ ಸಾಮಾನು ತೊಗೊಂಡಿದ್ದೀನಿ ನಾನು ಪಟ್ಟನ್ನು ತೋರಿಸ್ಬಿಡ್ತೀನಿ ರೀ. ಒಂದು ಉಳ್ಳಾಗಡ್ಡಿ, ಇದು ಹಸಿಮೆಣಸಿನ್ಕಾಯಿ ಮತ್ತು ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟ್, ಕಡ್ಲಿ ಹಿಟ್ಟು, ಕೊತ್ತಂಬರಿ, ಆಮೇಲೆ ಇಲ್ಲಿ ಪನ್ನೀರ್ ಗ್ರೀಟ್ ಮಾಡಿದ್ದು, ಆಮೇಲೆ ಇಲ್ಲಿ ಕರ್ಡ್ ಒಳಗೆ ಏನು ಮಸಾಲ ಹಾಕ್ಕೊಂಡಿನಿ ಅದು, ಮಸಾಲ ಡಬ್ಬಿ ಒಳಗೆ ಏನು ಬೇಕ್ರಿಪ್ಪ ಅಂದ್ರೆ ಒಂದು ಸ್ವಲ್ಪ ಜೀರಿಗೆ ಅದೆಲ್ಲ ಬೇಕು, ಆಮೇಲೆ ಆಯಿಲ್ ಇಷ್ಟೆಲ್ಲ ಬೇಕ್ರಿ. ಇದಕ್ಕೆ ಒಂದು 2 to 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳತ್ತೀನಿ. ಆಮೇಲೆ ಆ ಆಯಿಲ್ ಒಳಗೆ ಆಯಿಲ್ ಒಂದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಜೀರಿಗೆನ ಹಾಕೋಬೋದು. ಖರೇನ ಭಾಳ ಟೇಸ್ಟ್ ಯಮ್ಮಿ ಆಗಿತ್ತು ರೀ. ಇದು ಆ್ಯಕ್ಚುಲಿ ಇವಾಗ ವಾಯ್ಸ್ ಓವರ್ ಕೊಡತ್ತಿಲ್ಲ, ಈಗ ಕೂಡ ಇನ್ನೊಂದು ಸಲ ಮಾಡ್ಕೊಂಡು ತಿನ್ಬೇಕಪ್ಪ ಅಂತ ಅನ್ಸತ್ತೈತಿ. ಖರೇನ ಭಾಳ ಮಸ್ತ್ ಆಗಿತ್ತು ರೀ. ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಜೀರಾನ ಹಾಕ್ಕೊಂಡಿನಿ, ಜೀರಿಗೆನ ಹಾಕ್ಕೊಂಡಿನಿ. ಆಮೇಲೆ ಒಂದು 2 to 1 ಇಲ್ಲಾಂದ್ರೆ 2 ಟೇಬಲ್ ಸ್ಪೂನ್ ಅಷ್ಟು ಕಡ್ಲಿ ಹಿಟ್ಟನ್ನ ಹಾಕ್ಕೋಬೇಕು. ಕಡ್ಲಿ ಹಿಟ್ಟು ಹಾಕ್ಕೊಂಡೆ ಚೆಂದಂಗೆ ಒಂದು ಸ್ವಲ್ಪ ನೀಟಾಗಿ ಕಡ್ಲಿ ಹಿಟ್ಟು ಎಣ್ಣೆ ಒಳಗೆ ಒಂದು ಸ್ವಲ್ಪ ಫ್ರೈ ಆಗಿರ್ಬೇಕು. ಅದು ಒಂದು ಸ್ವಲ್ಪ ರೆಡ್ ಕಲರ್ ಬರ್ತದೆ ನೋಡ್ರಿ, ಆ ಥರ ಆಗಿರಬೇಕು. ಸೊ ಗೈಸ್ ನೋಡ್ಬೋದು ಇವಾಗ ಒಂದು ಸ್ವಲ್ಪ ರೆಡ್ಡಿಶ್ ಕಲರ್ ಬಂದತ್ರಿ. ಅದ್ರೊಳಗೆ ನಾನು ಅಲ್ಲ, ಬೆಳ್ಳುಳ್ಳಿ, 1-2 ಹಸಿಮೆಣಸಿನ್ಕಾಯಿ ಏನು ಇದು ಮಾಡಿದೆ ನೋಡ್ರಿ ಪೇಸ್ಟ್, ಅದನ್ನ ಹಾಕ್ಕೊಳತ್ತೀನಿ. ಆಮೇಲೆ ಒಂದು ಈರುಳ್ಳಿ ಏನು ಕಟ್ ಮಾಡ್ಕೊಂಡಿದ್ದೆ ನೋಡ್ರಿ, ಚಾಪ್ ಮಾಡ್ಕೊಂಡಿದ್ದೆ, ಆ ಈರುಳ್ಳಿನ ಹಾಕ್ಕೊಳತ್ತೀನಿ. ಆ ಈರುಳ್ಳಿ ಜಲ್ದಿನ ಬೇಯ್ಬೇಕಂದ್ರೆ ಒಂದು ಸ್ವಲ್ಪ ಸಾಲ್ಟ್ ಹಾಕೋರಿ, ಅಂದ್ರೆ ನೀಟಾಗಿ ಜಲ್ದಿ ಬೇಯ್ತದ್ರಿ ಈರುಳ್ಳಿನ. ಇದು ಯಾಕಪ್ಪ ಮಾಡತ್ತೀನಿ ರೀ ಅಂದ್ರೆ ನಮ್ಮ ಸಾನ್ವಿ ಭಾಳ ಡಿಮಾಂಡ್ ಮಾಡತ್ತೀವಿ, ಮಮ್ಮಿ ಪನ್ನೀರ್ ಬುರ್ಜಿ ಮಾಡಂತ. ಸೊ ಹಾಗಾಗಿ ಇದು ಒಂದ್ಸಲ ಟ್ರೈ ಮಾಡಿ ನೋಡಿರ ಆತಪ್ಪ ಅಂತ ನಾನು ಟ್ರೈ ಮಾಡಿ ನೋಡತ್ತೀನಿ ರೀ. ನೀವು ಕೂಡ ಖಂಡಿತ ಟ್ರೈ ಮಾಡಿರಿ, ಖರೇನ ಟೇಸ್ಟ್ ಭಾಳ ಮಸ್ತ್ ಬರ್ತದೆ. ಮತ್ತು ಮಕ್ಕಳಿಗೆ ನೀವು ಈ ಥರ ಮಾರ್ನಿಂಗ್ ಟಿಫಿನಿಗೆ ಕೂಡ ನೀವು ರೆಡಿ ಮಾಡ್ಕೋಬೋದು. ಈರುಳ್ಳಿ ಒಂದು ಸ್ವಲ್ಪ ಬ್ರೌನಿಷ್ ಕಲರ್ ಆದಮೇಲೆ ಅದ್ರೊಳಗೆ ನಾವು ಕರ್ಡ್ ಒಳಗೆ ಏನೆಲ್ಲ ಮಸಾಲ ಹಾಕಿಟ್ಟಿದ್ವಿ ನೋಡ್ರಿ ಅದನ್ನ ಅದ್ರೊಳಗೆ ಆ್ಯಡ್ ಮಾಡ್ಕೋಬೇಕು. ಅದನ್ನ ಆ್ಯಡ್ ಮಾಡ್ಕೊಂಡು ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕ್ರಿ. ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ನೀವು ಆ ಥರ ನೀರನ್ನ ಆ್ಯಡ್ ಮಾಡ್ಕೋಬೋದು. ಒಂದು ಸ್ವಲ್ಪ ನಿಮಗೆ ಲಿಕ್ವಿಡ್ ಬೇಸಿಸ್ ಮ್ಯಾಗ ಬೇಕಂದ್ರೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕೋರಿ, ಬ್ಯಾಡಪ್ಪ ನಮಗೆ ಮೀಡಿಯಮ ಬೇಕಂದ್ರೆ ನೀವು ಒಂದು ಸ್ವಲ್ಪ ನೀರು ಹಾಕೋಬೋದು. ಆ್ಯಕ್ಚುಲಿ ಇದ್ರೊಳಗೆ ಮತ್ತೊಂದು ಸ್ವಲ್ಪ ಕೊರಿಯಂಡರ್ ಅಂದರೆ ಕೊತ್ತಂಬರಿ ಕೂಡ ಹಾಕ್ಕೊಂಡಿನಿ ರೀ. ಇದ್ರೊಳಗೆ ನೀವು ಮತ್ತೊಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ, ಒಂದು ಸ್ವಲ್ಪ ಬೇಕು ರುಚಿಗೆ ತಕ್ಕಷ್ಟು ಸಾಲ್ಟ್, ಮತ್ತೊಂದು ಸ್ವಲ್ಪ ನೀವು ಪಾವ್ ಭಾಜಿ ಮಸಾಲ ಬೇಕಪ್ಪ ಒಂದು ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀವು ಪಾವ್ ಭಾಜಿ ಮಸಾಲ ಮೇಲೆ ಕೂಡ ಆ್ಯಡ್ ಮಾಡಬಹುದು. ಈ ವಿಡಿಯೋನ ಒಂದು ಸ್ವಲ್ಪ ಲೇಟಾಗಿನ ಹಾಕತ್ತೀನಿ ರೀ. ನಿನ್ನೆ ಹಾಕಬೇಕಂತನ ಅಂದ್ಕೊಂಡಿದ್ದರೆ ಲೈಟ್ ಕರೆಂಟ್ ಹೋಗಿಬಿಟ್ಟು ಹಾಗಾಗಿ ಅಪ್ಲೋಡ್ ಆಗಲಿಲ್ಲ. ಸೊ ದಯವಿಟ್ಟು ಕ್ಷಮೆ ಇರಲಿ, ಲೇಟಾಗಿ ವಿಡಿಯೋಸ್ ಹಾಕತ್ತೀನಿ ಅಂತ. ಎಲ್ಲರೂ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ನಾನು ಕೇಳ್ಕೊತೀನಿ. ಇವಾಗ ನೋಡಿರಿ ಅದ್ರೊಳಗೆ ಗ್ರೀಟ್ ಮಾಡಿದ್ದು ನಾನು ಪನ್ನೀರನ್ನ ಹಾಕ್ಕೊಂಡಿನಿ ನೋಡಿರಿ ಎಷ್ಟು ಚಂದ ಕಲರ್ ಬಂದತ್ತಂದ್ರೆ. ಇದ್ರೊಳಗೆ ಏನಪ್ಪ ಒಂದಂದ್ರೆ ನಾನು ಮಾಡತ್ತೀನಿ, ನಾನು ಫ್ರಾಗ್ರಾನ್ಸ್ ಅಂತೂ ಇಷ್ಟು ಮಸ್ತ್ ಬರತ್ತತ್ರಿ, ಸ್ಮೆಲ್ ಹತ್ರದ ಬಾಪ್ರೆ ಅಷ್ಟು ಮಸ್ತ್ ಬರತ್ತತ್ರಿ. ಬಟ್ ನಾನು ತಿನ್ನಂಗಿಲ್ಲ ಬಿಕಾಸ್ ನನ್ನ ಫಾಸ್ಟ್ ಐತಿ. ನಮ್ಮ ಮನೆಯವ್ರು ಅದಂದ್ರೆ ನೀನು ತಿನ್ನಂಗಿಲ್ಲ ಅಂದ್ರೆ ನೀ ಯಾಕೆ ಮಾಡಿ ಅಂತಂದರು. ಇರ್ಲಡ್ರಿ ನಮ್ಮ ಸಾನ್ವಿ ನಿಮಗೆಲ್ಲರಿಗೂ ಮಾಡೀನಿ ಅಂತ ಹೇಳಿದೆ. ಖರೇನ ಭಾಳ ಮಸ್ತ್ ಬಂದಿದ್ರಿ. ಆಮೇಲೆ ಇನ್ನು ಪನ್ನೀರ್ ಬುರ್ಜಿ ಮಾಡೀನಿಪ್ಪ. ಮತ್ತು ಇನ್ನು ರೈಸ್ ಏನು ಪ್ಲೇನ್ ಮಾಡೋದು ಅಂತ ನಾನು ಇವಾಗ ನಿನ್ನೆ ನಮ್ಮ ಮನೆಯವ್ರು ಪುದೀನ ತೊಗೊಂಡು ಬಂದಿರು, ಹಾಗಾಗಿ ಪುದೀನ ರೈಸ್ನ ಮಾಡತ್ತೀನಿ ರೀ. ಒಂದು ಸ್ವಲ್ಪ ಪುದೀನ, ಆಮೇಲೆ ಕೊತ್ತಂಬರಿ, ಹಸಿ ಕೊಬ್ಬರಿ ಮತ್ತು ಹಸಿಮೆಣಸಿನ್ಕಾಯಿ
ಇದನ್ನೆಲ್ಲ ಗ್ರೈಂಡ್ ಮಾಡಬೇಕು. ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತೊಂದು ಸ್ವಲ್ಪ ಅಲ್ಲ ಕೂಡ ಅದ್ರೊಳಗೆ ನೀವು ಮಿಕ್ಸಿ ಒಳಗನೆ ಗ್ರೈಂಡ್ ಮಾಡ್ಕೋಬೇಕು. ಸೊ ನೋಡ್ರಿ ಇಲ್ಲೇ ಈ ಥರ ಇದು ಗ್ರೈಂಡ್ ರೆಡಿ ಆತ್ರಿ. ಖರೇನ ಇನ್ಸ್ಟಂಟ್ ಒಳಗೆ ಇದು ರೈಸ್ ಇಷ್ಟು ಮಸ್ತ್ ಆಗ್ತದಲ್ಲ, ಭಾಳ ಮಸ್ತ್ ಆಗ್ತೈತಿ. ಕುಕ್ಕರ್ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದ್ರ ಒಳಗೆ ನಾವು ಏನು ಪೇಸ್ಟ್ ಮಾಡಿರಲ್ಲ ಆ ಪೇಸ್ಟ್ನ ಅದ್ರೊಳಗೆ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಿಮಗೆ ಬೇಕಂದ್ರೆ ನೀವು ಇದ್ರೊಳಗೆ ಒಂದು ಸ್ವಲ್ಪ ನೀವು ಹಲ್ದಿ ಪೌಡರ್ನ ಹಾಕ್ಕೋಬೋದು. ನಾ ಏನೂ ಹಾಕ್ಕೊಂಡಿಲ್ಲ ಬಿಕಾಸ್ ನನಗೆ ಪ್ರಾಪರ್ ಗ್ರೀನ್ ಕಲರ್ ಬೇಕಾಗೈತಿ. ಹಾಗಾಗಿ ಹಲ್ದಿ ಹಾಕ್ತಂದ್ರೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತದ್ರಿ. ಹಾಗಾಗಿ ಬೇಡ ಪ್ರಾಪರ್ ಪುದೀನ ಕಲರ್ ಇರಲಿಪ್ಪ ಅಂತ ನಾನು ಅದ ಕಲರ್ನ ಮಾಡ್ಕೊಂಡಿನಿ. ಇಲ್ಲಿ ನೋಡ್ರಿ ಪನ್ನೀರ್ ಬುರ್ಜಿ ರೆಡಿ ಆಗೈತಿ. ಆಮೇಲೆ ಚಪಾತಿ ಹಿಟ್ಟನ್ನ ಅದಿಟ್ಟಿರಿ, ಪ್ಲಸ್ ಇಲ್ಲಿ ಬಗರ್ ನೆನೆದವ್ರು ನಾನು. ಆಮೇಲೆ ಇಲ್ಲೇ ನಾನು ಪುದೀನ ರೈಸ್ ಮಾಡತ್ತೀನಿ. ಖರೇನ ಭಾಳ ಮಸ್ತ್ ಆಗ್ತದ್ರಿ ಈ ರೈಸ್ನ. ಬಿಸಿಯಾಗಿ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೆ ಖರೇನ ಸಾಂಬಾರು ಬೇಡ್ರಿ, ಇದ್ರ ಜೊತೆ ಏನೂ ಬೇಡ. ಒಂದು ಸ್ವಲ್ಪ ಹಸಿದು ವಾಸನೆ ಹೋದ್ಮೇಲೆ ತೊಳೆದಿಟ್ಟಿದ್ದು ಅಕ್ಕಿನ ಹಾಕ್ಕೋಬೇಕು. 1 ಗ್ಲಾಸ್ ಅಕ್ಕಿಗೆ ಆಲ್ಮೋಸ್ಟ್ ಒಂದೂವರೆ ಇಲ್ಲಾದ್ರೆ 1.5 ಗ್ಲಾಸ್ನ ನೀರು ಹಾಕ್ಕೋಬೇಕು ಅಷ್ಟೇ ರೀ. ಇವಾಗ ನೋಡ್ರಿ ಇಲ್ಲೇ ಚಪಾತಿ, ಪನ್ನೀರ್ ಬುರ್ಜಿ ಮತ್ತು ಲೆಮನ್ ರೆಡಿ. ಇಲ್ಲಿ ಬಂದು ರೈಸ್ ಕೂಡ ರೆಡಿ ಆಗೈತೆ ರೀ. ಇಲ್ಲಿ ನೋಡ್ರಿ ನನಗಂತೂ ಸ್ಮೆಲ್ ಇಷ್ಟು ಮಸ್ತ್ ಬರತೈತಿ, ತಿನ್ಬೇಕಪ್ಪ ಅಂತನ ಅನ್ಸತಿತ್ತು. ಬಟ್ ನಾನು ಫಾಸ್ಟ್ ನೈಟ್ ನೋಡೋದು ಇಷ್ಟ ಐತ್ರಿ ರೈಸ್. ಮಿಂಟ್ ರೈಸ್ ಏನದು ಅದ್ರ ಹೆಸರು ಬರ್ಬೇಕಲ್ಲ ಅನ್ನೋದು ಪುದೀನ ರೈಸ್. ಸೊ ಖರೇನ ಭಾಳ ಮಸ್ತ್ ಆಗಿತ್ತಂದ್ರೆ ಮಕ್ಕಳು ಹೇಳಿದ್ರು, ನಮ್ಮ ಮನೆಯವರು ಹೇಳಿದರು. ಆ್ಯಕ್ಚುಲಿ ನಮ್ಮ ಮನೆಯವ್ರದ್ದು ನಾನು ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ಕೋಬೇಕಂದ್ರೆ, ಬಟ್ ಪ್ರಾಬ್ಲಮ್ ಏನಾದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಹುಷಾರಿಲ್ಲ. ಹಾಗಾಗಿ ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಮ್ಮನೆ ಅದೇ ರೀ. ಖರೇನ ಭಾಳ ಮಸ್ತ್ ಆಗಿತ್ತು ರೀ ರೆಸಿಪಿ. ನೀವು ಕೂಡ ಒಂದ್ಸಲ ಖಂಡಿತ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ. ಆ್ಯಕ್ಚುಲಿ ಎಲ್ಲ ಕೆಲಸ ಮುಗಿತ್ರಿ. ಹುಡುಗರು ಕೂಡ ಮಲ್ಕೊಂಡಾವ, ಈಗ ಹರ್ಷು ಸಹ ಮಲ್ಕೊಂಡಾವು. ಮತ್ತು ಆಲ್ಮೋಸ್ಟ್ ಮಳೆ ಕೂಡ ನಿಂತದ್ರಿ. ಏನಪ್ಪ ಮಳೆ ರೀ, ಮುಂಜಾನೆಯಿಂದ ಫುಲ್ ಬರೋದು. ಆ್ಯಕ್ಚುಲಿ ಜೋರು ಬರಾತಿಲ್ಲ ಮತ್ತು ಈ ಕಡೆ ಹೋಗಾತೂ ಇಲ್ಲ, ಈ ಥರ ಆಗ್ಬಿಟ್ಟೈತಿ. ಕಂಟಿನ್ಯೂ ಜಿರ್ ಮಳೆ ಇದ್ದೈತಿ. ಹಾಗಾಗಿ ಈಗ ಒಂದು ಸ್ವಲ್ಪ ಕಡಿಮೆ ಅಂದರೆ ಇವಾಗ ಒಂದು ಸ್ವಲ್ಪ ಸ್ಟಾಪ್ ಆಗೈತ್ರಿ. ಹಾಗಾಗಿ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಕ್ಕೆ ನಾ ಹೊಂಟೀನಿ. ಏನಪ್ಪ ಇಂಪಾರ್ಟೆಂಟ್ ಕೆಲಸ ಅಂದ್ರೆ, ಆ್ಯಕ್ಚುಲಿ ನಾನು ವರಮಹಾಲಕ್ಷ್ಮಿಗೆ ಈ ಸೀರೆ ಉಡಿಸಿದ್ದೆ. ನೀವು ಕೂಡ ಎಲ್ಲರೂ ನೋಡಿರಿ. ವರಮಹಾಲಕ್ಷ್ಮಿ ಬ್ಲಾಗ್ ಕೂಡ ಅಪ್ಲೋಡ್ ಮಾಡೀನಿ. ಲೇಟ್ ಮಾಡೀನಿ ಆದರೂ ಕೂಡ ಮಾಡೀನಿ. ನೀವು ಕೂಡ ಎಲ್ಲರೂ ನೋಡಿರಿ, ಸಪೋರ್ಟ್ ಮಾಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತಲೇ ಹೇಳ್ತೀನಿ. ಆ್ಯಕ್ಚುಲಿ ಈ ರೇಷ್ಮೆ ಸೀರೆದು ಇದ್ರ ಬ್ಲೌಸ್ನ ನಾನು ಇವಾಗ ಸ್ಟಿಚ್ ಮಾಡ್ಸೋಕೆ ಹೊಂಟೀನಿ ರೀ. ಇಷ್ಟೊಂದು ಕನ್ಫ್ಯೂಷನ್ ಒಳಗಿದ್ದೆ, ಅದಿಲ್ಲ ಯಾವ ಡಿಸೈನ್ ಕೊಡಲಿ, ಆಮೇಲೆ ಯಾವ್ದು ವರ್ಕ್ ಹಾಕ್ಸ್ಲಿ ಅಂತ ಭಾಳ ಸರ್ಚ್ ಮಾಡೀನಿ ರೀ. ಅದ್ರ ಪ್ರಕಾರ ಒಂದು ಡಿಸೈನ ತಲೆ ಒಳಗೆ ಇಟ್ಕೊಂಡು ಹೊಂಟೀನಿ. ಅದ್ರ ಪ್ರಕಾರ ಅವ್ರಿಗೆ ಹೇಳಿದ್ರೆ ಅವ್ರೊಂದು ಸ್ವಲ್ಪ ಅದ್ರೊಳಗೆ ಮಾಡಿಫೈಡ್ ಮಾಡಿ ನೀಟಾಗಿ ಮಸ್ತ್ ನನಗೆ ವರ್ಕ್ ಮಾಡಿ ಕೊಡ್ತಾರೋ. ಆ್ಯಕ್ಚುಲಿ ಈಗ ಸದ್ಯ ಹೊಂಟೀನಿ ರೀ ನಾನು. ಯಾವುದಂದ್ರೆ ಇದಕ್ಕೆ ಬ್ಲೌಸ್ ಪೀಸ್ ಯಾವುದಕ್ಕೆ ಅಂದ್ರೆ ಗ್ರೀನ್ ಬ್ಲೌಸ್ ಬಂದದ್ರಿ. ಈ ಥರ ಈ ಬ್ಲೌಸ್ ಪೀಸ್ ಐತಿ, ಇದು ಶರಗ್ ಐತಿ. ಆಮೇಲೆ ಒಳಗೆ ಆ ದಿವಸ ಆಲ್ಮೋಸ್ಟ್ ನಿಮಗೆಲ್ಲರೂ ರುಚಿ ತೋರಿಸೀನಿ. ಈ ಥರ ಒಳಗೆ ಚೆಕ್ಸ್ ಐತಿ. ಒಂದು ನಿಮಿಷ ನಮ್ಮ ಮನೆಯವ್ರು ಯಾಕೋ ಈ ಸೀರೆನ ನಾನು ಸ್ಟಿಚ್ ಮಾಡ್ಸಕ್ಕೆ ಸೀರೆ ಅಂತೀವಿ, ಬ್ಲೌಸ್ ಸ್ಟಿಚ್ ಮಾಡ್ಸಕ್ಕೆ ಹೊಂಟೀನಿ. ಮತ್ತು ಆ್ಯಕ್ಚುಲಿ ಹೆಂಗೆ ಹಾಕಿದ್ರಪ್ಪ ಅಂದ್ರೆ ಅವರು ಸೀರೆ ಕೂಡ ಬೇಡ್ತಾರೋ, ಹಾಗಾಗಿ ಸೀರೆ ಬ್ಲೌಸ್ ಎರಡು ಕೂಡ ತೊಗೊಂಡು ಹೊಂಟೀನಿ ರೀ. ಸೊ ಇದೇ ಸೀರೆ ನಾನು ಏನು ಮಾಡಿದ್ದೀನಿ ಅಂದ್ರೆ ದೀಪಾವಳಿ ಹಬ್ಬಕ್ಕೆ ಉಟ್ಕೊಳ್ತಿದ್ದೀನಿ ರೀ. ಸೊ ಹಾಗಾಗಿ ಇವಾಗನ ಸ್ಟಿಚ್ ಮಾಡಿ ನೀಟಾಗಿ ಇಟ್ರೆ ಒಂಥರ ರೆಡಿ ಮಾಡ್ಕೊಂಡಿಟ್ರೆ ಅವಾಗ ಇರ್ತದೆ. ಹೆಂಗಿರ್ತದೆ ದೀಪಾವಳಿ ಟೈಮಿಂಗ್ ಅವ್ರ ಕಡೆ ಫುಲ್ ಕಸ್ಟಮರ್ಸ್ ಇರ್ತಾರೋ, ಹಾಗಾಗಿ ಎಲ್ಲರೇ ಮಿಸ್ ಆಗೋದು ಬೇಡ. ನಾವು ಹೇಳಿ ಡಿಸೈನ್ ಪ್ರಕಾರ ನೀಟಾಗಿ ಕೊಡ್ತಾರೆ ಬಿಡ್ರಿ ಮಾಡಿ. ಆದರೂ ಕೂಡ ಒಂದು ಸ್ವಲ್ಪ ಇರ್ತದಲ್ಲ ತುಟ್ಟಿ ಸೀರೆಯಪ್ಪ ಏನು ಮಾಡಿ ಕೊಡ್ತಾರೋ ಹೆಂಗೋ ಏನು ಅಂತ. ಹಾಗಾಗಿ ನಾನು ಪ್ರತಿ ಸಲನೂ ದೀಪಾವಳಿ ಸೀರೆನ ಈಗ ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಗೈಸ್ ನಡೀರಿ, ನಿಮಗೂ ಕೂಡ ಇವತ್ತು ಒಂದು ಸ್ವಲ್ಪ ಅಲ್ಲಿ ಜಾಸ್ತಿ ರಶ್ ಇರಲಿಲ್ಲ ಅಂದರೆ ಕ್ಯಾಪ್ಚರ್ ಮಾಡ್ಕೊತಂದ್ರೆ ವಿಡಿಯೋ, ಜಾಸ್ತಿ ರಶ್ ಇತ್ತಂದರೆ ಏನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಓಕೆ. ಸೊ ಗೈಸ್ ಆ್ಯಕ್ಚುಲಿ ಬ್ಲೌಸ್ ಅದು ಎಲ್ಲ ಸ್ಟಿಚ್ ಮಾಡ್ಸಕ್ಕೆ ಹಾಕಿ ಬಂದೆ ರೀ. ಇನ್ನೊಂದು ಸ್ವಲ್ಪ ದೇವ್ರಗಳಿಗೆ ಹೋಗ್ಬೇಕಂತ ಅಂದ್ಕೊಂಡು ಕೂತಿದ್ದೆ. ಅಷ್ಟರೊಳಗೆ ನೋಡ್ರಿಲ್ಲೇ ಹೊರಗಡೆ ಫುಲ್ ಜೋರು ಮಳೆ ಬರತ್ತೈತಿ. ನಿಮಗೆ ಕ್ಯಾಮ್ರಾ ಒಳಗೆ ಕಾಣಿಸತ್ತೋ ಇಲ್ಲೋ ಗೊತ್ತಿಲ್ಲ, ಫುಲ್ ಜೋರು ಮಳೆ ಬರತ್ತೈತೆ ರೀ. ತಲೆ ಕೂಡ ಯಾಕೋ ಭಾಳ ನುಸಾಗತ್ತೆ ನಂದು ಇವತ್ತು.
ಸೊ ದೇವ್ರ ಮುಂದೆ ದೀಪ ಅದು ಹಚ್ಚಿ ಮಧ್ಯಾಹ್ನ ಮಲ್ಕೊಂಡ್ರೆ ರಾತ್ರಿ ನಿದ್ದೆ ಬರಂಗಿಲ್ಲ ಅಂತ ಭಾಳ ಮಧ್ಯಾಹ್ನ ನಿದ್ದಿನ ತಡಿತೀನಿ ರೀ ನಾನು. ಒಂದೊಂದು ದಿನ ಭಾಳ ನಿದ್ದೆ ಬರ್ತೈತಿ, ಒಂದೊಂದು ದಿನ ಏನಿಲ್ಲ ನಾರ್ಮಲ್ ಆಗಿ ಇರ್ತೀನಿ. ಬಟ್ ನೀವು ಯಾರು ಮಧ್ಯಾಹ್ನ ಮಲ್ಕೋತೀರಿ ಸೊ ಅವ್ರು ಖಂಡಿತ ಮಲ್ಕೋಬೇಡ್ರಿ ಅಂತ ಹೇಳ್ತೀನಿ. ಯಾರ್ದು ಜಾಸ್ತಿ ವೇಟ್ ಐತಿ ಅವ್ರಂತೂ ಮಧ್ಯಾಹ್ನ ಮಲ್ಕೊಳಕ್ಕನ ಹೋಗ್ಬೇಡ್ರಿ. ಇಲ್ಲ ನಿಮಗೆ ಭಾಳ ರೂಢ ಇತ್ತಂದ್ರೆ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಅಲಾರ್ಮ್ ಹಚ್ಕೊಂಡು ಮಲ್ಕೋರಿ. ಆಮೇಲೆ 15 ಮಿನಿಟ್ಸ್ ಅಥವಾ ಒಂದು ಸ್ಮಾಲ್ ನ್ಯಾಪ್ ತೊಗೊಂಡು ಎದ್ಬಿಡ್ರಿ. ಮಧ್ಯಾಹ್ನ ಮಲ್ಕೋದ್ರಿಂದ ವೇಟ್ ಕೂಡ ಗೇನ್ ಆಗ್ತೈತಿ. ಮತ್ತು ನೈಟ್ ನನಗಂತೂ ನಿದ್ದೆ ಬರೋಂಗಿಲ್ಲ, ಹಾಗಾಗಿ ಸುಮ್ಮನೆ ಫೋನ್ ನೋಡೋದು ಅದು ಇದು ಅಂತ ಸುಮ್ಮನೆ ಆ್ಯಸಿಡಿಟಿಗೆ ಪ್ರಾಬ್ಲಮ್ ಆ್ಯಸಿಡಿಟಿ ಆಗಾಕ ಅದ ಒಂದು ಕಾರಣ. ನೈಟ ಲೇಟಾಗಿ ಮಲ್ಕೊಳ್ಳೋದು, ಬೆಳಿಗ್ಗೆ ಮತ್ತು ಜಲ್ದಿ ಹೇಳೋದು, ನಿದ್ದೆ ಕಡಿಮೆ ಆಗೋ ಕಾರಣದಿಂದ ಕೂಡ ಭಾಳ ಆ್ಯಸಿಡಿಟಿ ಆಗ್ತೈತಿ. ಸೊ ಎಲ್ಲಿಗೆ ಬಂದು ಮತ್ತೆ ಟಚ್ ಅದೇ ನೋಡ್ರಿ. ಸೊ ದೇವ್ರ ಗುಡಿಗೆ ಹೋಗ್ಬೇಕು ಅನ್ನೋದು ಭಾಳ ಆಸೆ ಐತಿ. ಬಟ್ ಮಳೆ ಅಂತೂ ನಿಂತ ಮೇಲೇ ಹೋಗೋದು. ನೋಡ್ರಿಲ್ಲ ನನ್ನ ಮಗ ಇನ್ನೂ ಮಕ್ಕೊಂಡವು. ನಿಮ್ಮ ಮನೆ ಒಳಗೂ ಹಿಂಗೆ ಯಾರಾದರೂ ಹುಡುಗರು ಅದಾರೇನ್ರಿ ಫುಲ್ ತಮ್ಸಕ್ಕೆ ಮಾಡೋರ? ನನ್ನ ಮಗಳಿಗೆ ಇವಾಗ 6 ಇಯರ್ಸ್, ಇನ್ನೂ ಆದರೂ ಬ್ಯಾಗ್ ಬಟ್ ಹಾಕೋತಾಳ್ರಿ. ಏನು ಮಾಡೋದು ಗೊತ್ತಾಗತ್ತಿಲ್ಲ. ಎಲ್ಲ ಪ್ರಯತ್ನಗಳು ಮಾಡೀನಿ ಬಟ್ ಇನ್ನೂ ಬಿಡಾಕನ ರೆಡಿ ಇಲ್ಲ. ಸೊ ನಿಮ್ಮ ಮನೆ ಒಳಗೆ ಯಾರಾದರೂ ಹಿಂಗೆ ತಮ್ಸಕ್ಕೆ ಮಾಡ್ತಿದ್ರು ಮತ್ತು ನೀವು ಯಾವ್ದು ರೀತಿಯಿಂದ ಬಿಡಿಸಿರಿ ಅವ್ರು ಬಿಟ್ಟಾರು ಅಂದ್ರೆ ನಂಗೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ಕೂಡ ನಮ್ಮ ಸಾನ್ವಿಗ ಏನಾದರೂ ಮಾಡ್ಬೇಕಪ್ಪ ಬಟ್ ಬಿಡಿಸ್ಬೇಕು ಅನ್ನೋದು ಭಾಳ ಐತಿ. ಆ್ಯಕ್ಚುಲಿ ಆಕೀಗ ಬಾಯಾಗ ಸಕ್ಕಿಂಗ್ ಮಾಡಿ ಈ 2 ಹಲ್ತ್ರೊಳಗೆ ಫುಲ್ ಗ್ಯಾಪ್ ಬಿದ್ದೈತ್ರಿ. ಆ್ಯಕ್ಚುಲಿ ಈಗ ಯಾರಾದರೂ ಆಕಿ ನೋಡಿದ್ರೆ ಇಷ್ಟು ಜಲ್ದಿನಾಗೂ ಹಲ್ಲು ಬಿದ್ದಾವೇನ್ರಿಪ್ಪ ಅಂತ ಈ ಥರ ಕೇಳ್ತಾರು. ಬಟ್ ಆಕಿನೂ ಹಲ್ಲು ಬಿದ್ದಿಲ್ಲ, ಅದು ಸಕ್ಕಿಂಗ್ ಮಾಡಿ 2 ಟಿತ್ ಒಳಗೆ ಗ್ಯಾಪ್ ಬಿದ್ದೈತ್ರಿ. ಏನಪ್ಪ ಏನಾರೇ ಒಂದು ಇರತ್ತದ ನೋಡ್ರಿ ಮಕ್ಳಿಗೆ. ಹಿಂಗೆ ಏನಾರೇ ಪ್ರಾಬ್ಲಮ್ ಆಗಕತ್ರ ನಂಗೆ ಆ್ಯಕ್ಚುಲಿ ಆಕಿ ಹಿಂಗೆ ಥಂಬ್ ಯಾವಾಗ ಬಟ್ ಹಾಕ್ಕೊಂಡಿರ್ತಾರಲ್ಲ ಬಾಯಾಗ ಅವಾಗ ನೋಡಿದ್ರೆ ಇಷ್ಟು ಟೆನ್ಷನ್ ಆಗ್ತೈತಿ, ಅಷ್ಟೊಂದು ಟೆನ್ಷನ್ ಆಗ್ತೈತಿ. ನಾನು ಎಲ್ಲ ಮಾಡೀನಿ ಆ ಬಟ್ಟಿಗೆ ಅರ್ಬಿ ಸುತ್ತಿ ಅದಕ್ಕೆ ಫುಲ್ ಖಾರ ಹಚ್ಚಿ ಮಲ್ಸೀನಿ, ಎಲ್ಲ ತೆಗೆದು ಬಗಿತಾಳು. ಆಮೇಲೆ ಕೈ ಔಷಧ ಹಚ್ಚೀನಿ, ಎಲ್ಲ ಮಾಡೀನಿ ಅಂದ್ರೂ ಈಗ ಬಿಡಾಕನ ತಯಾರಿಲ್ಲ. ನಿಮಗೆ ಏನಾದರೂ ಈ ಥರ ಬಗ್ಗೆ ಗೊತ್ತಿತ್ರಿಪ್ಪ ಅಂದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಓಕೆ, ನೋಡೋಣ ದೇವ್ರ ಮುಂದೆ ದೀಪ ಹಚ್ಚಿ ಒಂದು ಸ್ವಲ್ಪ ನಮ್ಮ ಮನೆಯವ್ರಿಗೆ ಅದು ಚಹಾ ಅದು ಮಾಡಿಕೊಡ್ತೀನಿ ರೀ. ಗೈಸ್, ಈವ್ನಿಂಗ್ ಟೈಮ್ ಒಳಗೆ ನಾನು ಟೀ ಅದು ಏನೂ ಕುಡಿಯೋಂಗಿಲ್ಲ. ನನ್ನ ಫೇವ್ರೇಟ್ ಫ್ರೂಟ್ ಅಂದರೆ ಜಾಕ್ ಫ್ರೂಟ್. ನಮ್ಮ ಮನೆಯವರ ಪ್ರತಿ ಸಲನೂ ನನ್ನ ಫೇವ್ರೇಟ್ ಅಂತ ಪ್ರತಿ ಸಲ ನಮ್ಮ ಮನೆಗೆ ತೊಗೊಂಡು ಬರ್ತಾರೋ. ನಮ್ಮ ಮನೆಯವರಂತೂ ಪ್ರತಿಯೊಬ್ರದ್ದು ಏನು ಫೇವ್ರೇಟ್ ಏನಿಲ್ಲ ಅಂತ ಎಲ್ಲರ ಮನಸ್ಸು ಭಾಳ ಚಂದ ಅರ್ಥ ಮಾಡ್ಕೋತಾರೆ. ಸೊ ಹಾಗಾಗಿ ಒಂದೊಂದು ಸಲ ನನಗೆ ಭಾಳ ಪ್ರೌಡ್ ಫೀಲ್ ಆಗ್ತೈತಿ, ಒಂದೊಂದು ಸಲ ಅನಿಸ್ತೈತಿ ನಾನು ಭಾಳ ಲಕ್ಕಿ ಅದೀನಪ್ಪ ಅಂತ ಕೂಡ ಅನ್ನಿಸ್ತೈತ್ರಿ ಇಂಥ ಒಳ್ಳೆ ಗಂಡು ಸಿಗಬೇಕಾದ್ರೆ. ಆಮೇಲೆ ನಮ್ಮ ಸಾನ್ವಿ ನೋಡ್ರಿಲ್ಲೇ ಈವ್ನಿಂಗ್ ಟೈಮಿಂಗ್ ಫುಲ್ ತಾನು ರೆಡಿಯಾಗಿ ಕೈಕಾಲು ಮುಖ ತೊಗೊಂಡು ಬತ್ತಿ ಹಚ್ಕೊಂಡು ತಾನು ಹೋಮ್ವರ್ಕ್ ಮಾಡ್ತಾಳ್ರಿ. ಆಕೆ ಹೋಮ್ವರ್ಕ್ ಮಾಡಂತ ಹೇಳೋದು ಅವಶ್ಯಕತೆನೇ ಇಲ್ಲ. ಸೊ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಟೇಕ್ ಕೇರ್, ಬಾಯ್.